ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಗಾಣಿಗ ಸಮಾಜಕ್ಕೆ ನ್ಯಾಯಸಮ್ಮತ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಬೇಕು ಹಾಗೂ ಸಮಾಜ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಚಡಚಣ ತಾಲೂಕು ಗಾಣಿಗ ಸಮಾಜ ಸಂಘ ವತಿಯಿಂದ ಆಗ್ರಹಿಸಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಡಚಣ ತಾಲೂಕಿನ ಗಾಣಿಗ ಸಮಾಜದ ಮುಖಂಡರು ಮಾತನಾಡಿ, ನಾವು ಯಾವುದೇ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷ ವಿರುದ್ಧ ಮಾತನಾಡಲು ಇಲ್ಲಿ ಸೇರಿಲ್ಲ. ನಮ್ಮ ಸಮಾಜಕ್ಕೆ ಸಲ್ಲಬೇಕಾದ ರಾಜಕೀಯ ಹಕ್ಕು ಮತ್ತು ಗೌರವ ದೊರಕಬೇಕೆಂಬ ಉದ್ದೇಶದಿಂದ ಈ ಮನವಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯ ವಿಧಾನಸಭೆಯಲ್ಲಿ ಗಾಣಿಗ ಸಮಾಜದ 3 ಶಾಸಕರಾದ ಲಕ್ಷ್ಮಣ ಸವದಿ, ವೀರೇಂದ್ರ ಪಪ್ಪಿ, ಬಿಕೆ ಸಂಗಮೇಶ್ ಅವರು ಜನರ ಆಶೀರ್ವಾದದಿಂದ ಆಯ್ಕೆಯಾಗಿದ್ದು, ಸಮಾಜಕ್ಕೆ ಕನಿಷ್ಠ ಒಬ್ಬರಿಗಾದರೂ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಬೇಡಿಕೆಯಾಗಿದೆ ಎಂದು ಮುಖಂಡರು ಹೇಳಿದರು. ವಿಶೇಷವಾಗಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿದ್ದು, ಜನಪರ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಗಾಣಿಗ ಸಮಾಜದ ಆಶಯವನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಶೈಲ್ ಅಂಜುಟ್ಕಿ, ರಾಜು ಬಗ್ಲಿ, ಬಸು ಸಾವ್ಕಾರ್ ಬಿರಾದಾರ್, ಸತೀಶ್ ಮೊರಟ್ಕಿ, ರಮೇಶ್ ಚಿತ್ತಿ, ಸಿದ್ರಾಮ್ ತೆಲಿ ಇತರರು ಹಾಜರಿದ್ದರು. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ವತಿಯಿಂದ ನಮ್ಮ ಸಮಾಜದ ಲೆಕ್ಕಾಚಾರ ಮೇಲೆ ಎಷ್ಟೊತ್ತಿದ್ರೂ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮ ಸಮಾಜ ವತಿಯಿಂದನ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಸಮಾಜ ವತಿಯಿಂದ ಅಕಸ್ಮಾತ್ ಕೊಡದೇ ಇದ್ರೆ ಏನು ಮಾಡ್ತೀರಾ? ಕೊಡದೇ ಇದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀವಿ. ನಿಮ್ಮ ಸಮಾಜದವರೆಲ್ಲರೂ? ನಮ್ಮ ಸಮಾಜ ಸಾಮೂಹಿಕವಾಗಿ. ಇಲ್ಲೆಲ್ಲ ಕೂಡಿದ್ದಾರೆ, ಅವರಿಗೆಲ್ಲ ಕೈ ಮುಗಿದು ಮತ್ತು ಇವತ್ತು DK ಶಿವಕುಮಾರ್ ಅವರು ಅವರಿಗೆ 3 ವರ್ಷ ಅವಧಿ ಮುಗಿದ ಸಿದ್ದು ನಮ್ಮ ಅವರು ಮಂತ್ರಿ ಸ್ಥಾನ ಕೊಟ್ಟರು. ಇವತ್ತಿನ ದಿವಸ ಅವರು ನಮಗೆ ಒಂದು ಪಕ್ಷ ಅಲ್ಲಿ ಕಾಂಗ್ರೆಸ್ ಪಕ್ಷದಾಗ ಲಕ್ಷ್ಮಣ ಸವದಿ ಅವರು ಇವರು ಅಂದುಟಿಗೆ ಅವ್ರು ಹೇಳ್ದಂಗೆ ಸಿಂದಗಿಯಲ್ಲಿ MLAಗಳು ಗೆಲ್ಸ್ಯಾರ, ಬಿಜಾಪುರ ಜಿಲ್ಲಾದಾಗ MLAಗಳು ಗೆಲ್ಸ್ಯಾರ ಅವರು, ಮತ್ತು ಮುದ್ದೇಬೇಳ ತಾಲೂಕದಾಗ ಅಲ್ಲಿನೂ ಗೆಲ್ಸ್ಯಾರ, ಮತ್ತು ಕೊಪ್ಪಳಕ್ಕೆ ಗೆಲ್ಸ್ಯಾರ. ಮತ್ತು ಇಲ್ಲಿ ನಮ್ಮಲ್ಲಿ ಮತ್ತು ಅವರಿಗೆ ಸ್ಥಾನ ಕೊಡಲಿಲ್ಲ ಅಂದ್ರೆ ಅನ್ಯಾಯ ಆಗ್ತದೆ. ಅದಕ್ಕೆ ಆಗಬಾರ್ದು ತೆಗಿಸಿಂದ ಅವರಿಗೆ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ತೆಗಿಸಿಂದ ನಮ್ಮದು ಬೇಡಿಕೆ ಅವ್ರಿಗೆ. ಮತ್ತು ನಾವು ಮಾಡಲಿಲ್ಲ ಅಂದ್ರೆ ನಾಳೆ ಮುಂದಿನ ದಿನಮಾನದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಂಗಿರ್ತೀವಿ. ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಇಲ್ಲಿ ತನೂ ನಾವು ಕಾಂಗ್ರೆಸ್ ಪಕ್ಷದಾಗ ಎಲ್ಲರೂ ಸಮಾಜದವರು ಈ ಸಲ ಕಂಡಾಬಿಟ್ಟಿದ್ದೆ ಲಕ್ಷ್ಮಣ ಸವದಿ ಅವರು ಬಂದಾರ ಅಂತೇಳಿ ಈ ಸಲ 20 ಸೀಟ್ಗೆ ಗೆದ್ದಾವ. ಆ BJP ಅವರು ಟಿಕೆಟ್ ಕೊಡಲಾರ ಕಾರಣಕ್ಕಾಗಿ DK ಅವ್ರ ಮನೆಗೆ ಹೋಗಿ ಕಿಸಿಂದ ಏನದ ಮಾತು ಕೊಟ್ಟಂತೆ ನಡಿಬೇಕು. DK ಸಾಹೇಬರು ನಾವೇ ಮಾತು ಕೊಟ್ಟಂತೆ ನಡಿಬೇಕು, ಮಾತಾ ತಪ್ಪಿಸ್ಬಾರ್ದು. ಈಗ ಹ್ಯಾಂಗೆ ಮಾತು ಕೊಟ್ಟಂತೆ ಸಿದ್ದರಾಮಯ್ಯ ಸಾಹೇಬ್ರು ಹ್ಯಾಂಗೆ ಬಿಟ್ಟು ಕೊಟ್ಟರು ನೀವು ಏನದ ಅದರಂತೆ ಏನದ ಲಕ್ಷ್ಮಣ ಸವದಿ ಸಮಾಜಕ್ಕೂ ಅನ್ಯಾಯ ಮಾಡಿದ್ರೆ ಲಕ್ಷ್ಮಣ ಸವದಿಗೆ ಅನ್ಯಾಯ ಮಾಡಿದ್ರಿ. ಯಾಕಂದ್ರೆ ಅವರು BJP ಉಪಾಧ್ಯಕ್ಷ ಕೊಟ್ಟು ಉಪಮುಖ್ಯಮಂತ್ರಿ ಕೊಟ್ಟಿರು. ಆದ್ರೂ ಕಾರಣದ ಏನಂದ ಟಿಕೆಟ್ ಸಿಗಲಾರ ಬಿಟ್ಟಾಕ ನಾವೆಲ್ಲ ಥರ ನಿಮಗೆ ನೋಡ್ತೇವೆ, ನಿನಗೆ ಮಿನಿಸ್ಟರ್ ಜಾಬ್ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟೋದಿದ್ದೀರಿ. ಅದ್ರ ಕಾರಣಕ್ಕೆ ನೀವು ಏನದ ಕುಡಿಬೇಕು. ಆದ್ರೆ ನಮ್ಮ ಇಡೀ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಾಗೆ ಇಡೀ ನಾವು ಸಮಾಜದವರು ಏನೇ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಇಲ್ಲಿ ಬಿಜಾಪುರ ಜಿಲ್ಲೆಯಾಗ ಗೆಲ್ಲಬೇಕು. ಕಾರಣ ಅಂದ್ರೆ 6 ಸೀಟುಗಳು ನಮ್ಮ ಸಮಾಜದವರಿಗೆ ಕಾರಣ. ಅಲ್ಲ ನೀವು ಬೆಳಗಾವಿ ಅನ್ರಿ, ಬಿಜಾಪುರ ಅನ್ರಿ, ಕೊಪ್ಪಳ ಅನ್ರಿ, ದಾವಣಗೆರೆ, ಬಾಗಲಕೋಟೆ, ಗುಲ್ಬರ್ಗ ಇವೆಲ್ಲ ಗೆದ್ದ ಕಾರಣ ಅಂದ್ರೆ ನಮ್ಮ ಸಮಾಜದ ಗಾಣಿಗರ ಸಮಾಜದ ನೇತೃತ್ವಂತ ಸಮಾಜದ ಅಲ್ಲ 6 ಸೀಟುಗಳು ಅಥವಾ 20 ಸೀಟುಗಳು? 20 ಸೀಟು. 6 ಸೀಟು ಬಿಜಾಪುರ ಜಿಲ್ಲಾದಾಗ ಇದು ಕಾರಣ ಬೇಕಂದ್ರೆ ಕಾರಣ ಗೊತ್ತಿ ಅಂದ್ರೆ ಸಮಾಜದ ಗಾಣಿಗರ ಸಮಾಜ ಕಾರಣ. ಅಂದ್ರೆ 20 ಬರಬೇಕಾದ್ರೆ ನಿಮ್ಮ 20 ನಮ್ಮ ರಾಜ್ಯದಾಗ 20 ಸೀಟ್ಗೆ
ಸಮಾಜ ಕಾರಣ. ಅಲ್ಲಲ್ಲ ಒಬ್ಬರೇ ಮಾತಾಡ್ರಿ 20 ಸೀಟ್ಗಳು ಬರ್ಲಿಕ್ಕೆ ಸೌದಿ ಅವರೇ ಕಾರಣ. ನಿಮ್ಮ ಸಮಾಜದವರೇ ಕಾರಣ ಸೌದಿಯವರೇ. ಆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿರೋದು ಅವರೇ ಆಯ್ಕೆ ಆಗಿದ್ದಾರೆ. ಅವರೇ ಈಗ ನಾವು ರಾಜ್ಯದ ಇದು ಅಷ್ಟೇ ಬಿಡಂಗಿಲ್ಲ, ನಾವು ನಮ್ಮ ಸಮಾಜದವರು ರಾಜ್ಯ ತುಂಬಾನು ನೀವು ನಾಳೆ 2028ಕ್ಕೆ ಇದು ಏನದನ್ನೋದು ಹಾಳಾಗಿ ನಿಮ್ಗೆ ವಿಚಾರಿಸ್ತೀವಿ. ಅಂದ್ರೆ ಅಕಸ್ಮಾತ್ ಅವ್ರಿಗೆ ಮಾಡದೇ ಇರಿದ್ರೆ ಕಡೆಗಣಿಸ್ತೀರಾ? 28ರಲ್ಲಿ ಕಾಂಗ್ರೆಸ್ ಪಕ್ಷ ಕಡೆಗಣಿಸಿ. ಓಕೆ ಓಕೆ. ತಮ್ಮ ಹೆಸರು? ನಮ್ಮ ವಿಶ್ವಾಸ ನಮ್ಮ ಅಶೋಕ್ ಬೋರ್ಗಿ ಅಂತ. ಏನ್ರಿ? ಅಶೋಕ್ ಬೋರ್ಗಿ ಮಾಜಿ ಚೇರ್ಮನ್ ನಿಮ್ಮ ಒಳೆ ಸಂಘ. ಹಾ